ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಅವ್ರ ಜೊತೆ ಸೇರ್ಕೊಂಡ್ಯಾ? ಅಮ್ಮ ಪ್ಲೀಸ್ ಅಮ್ಮ ಒಪ್ಕೋ ಅಮ್ಮ. ಪಲ್ಲವಿ ಪ್ಲೀಸ್ ಒಪ್ಕೋ ಅಮ್ಮ. ಸರಿ ಆಯ್ತು, ನೀವಿಷ್ಟು ಬಲವಂತ ಮಾಡ್ತಿದ್ದೀರಾ ಅಂದ್ಮೇಲೆ ಒಪ್ಕೋತೀನಿ. ಅಲ್ಲಮ್ಮ, ನಾನೇನೋ ಒಪ್ಕೊಂಡೆ, ವಿಕ್ರಾಂತ್ ಅವ್ರನ್ನ ಹೇಗೆ ಒಪ್ಪಿಸ್ತೀರಾ? ಅದು ಪಲ್ಲವಿ, ವಿಕ್ರಾಂತ್ನ ಒಪ್ಸೋ ಜವಾಬ್ದಾರಿ ನಿಂದೆ. ನೀನೇ ಒಪ್ಪಿಸ್ಬೇಕು ಅಷ್ಟೇ. ನಾನು ಸರಿ, ಮಾತಾಡಿ ಒಪ್ಸೋದಕ್ ಟ್ರೈ ಮಾಡ್ತೀನಿ, ಆಮೇಲೆ ನನಗ್ ಗೊತ್ತಿಲ್ಲ. ಅತ್ತೆ ಫೋನ್ ಕೊಡಿ ಅತ್ತೆ. ತಿರ್ಗಾನ ಯಾಕೆ? ಮ್ಯಾಜಿಕ್ ಮ್ಯಾಶ್ ಜೊತೆ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು ನೀನು? ನಾನೇನೋ ಮಾತಾಡ್ಬೇಕು, ಕೊಡಿ ಅತ್ತೆ. ತಗೋ. ಮ್ಯಾಜಿಕ್ ಮಾಸ್ಟರ್ ಹೇಳು ಅನುಪಟ. ಮ್ಯಾಜಿಕ್ ಮಾಸ್ಟರ್ ಸಕ್ಸಸ್ ಸಕ್ಸಸ್. ಓ, ವಿಕ್ರಾಂತ್ ಅಲ್ಲಿ ಬಂದಿದ್ನಾ? ಬಂದಿದ್ರು. ನಿಮ್ ಮಮ್ಮಿ ಹತ್ರ ಮಾತಾಡನ್ನ? ತೇಜು ಬಾಬಾ ಮಾತಾಡಿದ್ರು. ಗುಡ್ ನ್ಯೂಸ್ ಏನ್ ಗೊತ್ತಾ? ಅಮ್ಮ ನಿಮ್ಮನ್ನ ಮದ್ವೆ ಆಗೋದಕ್ಕೆ ಅಪ್ಕೊಂಡ್ರು. ರಿಯಲಿ? ಆಚೆ ಬಂದು ತೇಜು ಪಪ್ಪನು ಅಮ್ಮ ಸಪ್ರೇಟ್ ಆಗಿ ಮಾತಾಡ್ತಿದ್ರು. ಆಮೇಲೆ ಆಚೆ ಬಂದು ನನಗೆ ಒಪ್ಪಿಗೆ ಅಂದ್ರು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಂಗ್ರ್ಯಾಚುಲೇಷನ್ ಪುಟ. ಥ್ಯಾಂಕ್ ಯು ಮ್ಯಾಜಿಕ್ ಮಾಸ್ಟರ್. ನಿಮ್ಗೂ ಕಂಗ್ರಾಟ್ಸ್. ಅಯ್ಯೋ ನಾನೊಬ್ಳು, ಇನ್ಮೇಲಿಂದ ನಾನು ನಿಮ್ಮನ್ನ ಪಪ್ಪ ಅಂತ ಕರಿಲ್ಲ. ಬೇಡ ಬೇಡ, ಮ್ಯಾಜಿಕ್ ಮಾಸ್ಟರ್ ಅಂತಾನೆ ಕರಿ. ಯಾಕೆ? ನಿಮ್ಗೂ ನಮ್ಮ ಅಮ್ಮಂಗೂ ಮದ್ವೆ ಆದ್ರೆ ನೀನ್ ನನಗೆ ಅಪ್ಪ ತಾನೆ? ಹೌದು ಪುಟ, ಆದ್ರೆ ಇನ್ನೂ ಆಗಿಲ್ವಲ್ಲ. ಬಟ್ ಆಗ್ತಿರಲ್ಲ. ಆದ್ಮೇಲೆ ಕರಿಯುವಂತೆ, ಈಗ ಯಾಕೆ? ಯಾಕಪ್ಪ? ನಾನು ನಿಮ್ಮನ್ನ ಪಪ್ಪ ಅಂದ್ರೆ ನಿಮಗೆ ಇಷ್ಟ ಆಗಲ್ವಾ? ಎಂತ ಪ್ರಶ್ನೆ ಕೇಳ್ತೀಯ? ನೀನ್ ನನ್ನ ಪಪ್ಪ ಅಂತ ಕರೆದ್ರೆ ತುಂಬಾ ಖುಷಿ ಆಗುತ್ತೆ. ನಿನ್ನ ಬಾಯಿಂದ ಪಪ್ಪ ಅಂತ ಕರೆಸ್ಕೊಳಕ್ ತಾನೆ ನಾನು ಇಷ್ಟು ವರ್ಷ ಕಾದಿದ್ದು. ನಿನ್ನ ಬಾಯಿಂದ ಅಪ್ಪ ಅಂತ ಅನ್ಸ್ಕೊಳಕ್ ತಾನೆ ನಾನು ನಿನ್ನ ಹುಡ್ಕೊಂಡ್ ಬಂದಿದ್ದು. ಮತ್ತೆ ಯಾಕ ಪಪ್ಪ ಅನ್ಬೇಡ ಅಂತೀರಾ? ಅದು ನೀನ್ ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲ, ನೀನ್ ಅವಾಗ ಅಪ್ಪ ಅಂತ ಕರೆದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಗೊತ್ತಾಗ್ಲಿ ಬಿಡಿ. ಮದುವೆಗೆ ಮುಂಚೆ ಗೊತ್ತಾಗ್ಬಾರ್ದು ಪುಟ. ಮದುವೆ ಆಗೋವರೆಗೂ ಯಾರಿಗೂ ಹೇಳಕ್ ಹೋಗ್ಬೇಡ. ಹೌದಾ? ಅನುಗೆ ಪಪ್ಪ ಸಿಕ್ಕೋದ್ರು ಅಂತ ಹೊಟ್ಟೆವರಿ ಪಡ್ಕೊಂತಾರೆ. ಸ್ಕೂಲ್ ಒಳಗೆ ನೀನ್ ನನ್ನ ಅಪ್ಪ ಅನ್ಬಾರ್ದು, ಯಾಕಂದ್ರೆ ನಾನು ನಿನ್ ಟೀಚರ್ ಅಲ್ವಾ. ಸ್ಕೂಲಿಗೆ ಬಂದಾಗ ಅನ್ನಲ್ಲ, ಹೊರ್ಗಡೆ ಅಂತೀನಿ. ಹೊರಗಡೆ ಅಂದ್ರೂ ಸ್ಕೂಲಲ್ಲಿ ಅದೇ ಅಭ್ಯಾಸ ಆಗುತ್ತೆ ಪುಟ. ಹೊರಗಡೆ ಎಲ್ಲೂ ಹೇಳ್ಕೊಬಾರ್ದು, ಸೀಕ್ರೆಟ್ ಆಗಿ ಇಟ್ಕೊಬೇಕು. ಆಯ್ತು, ಯಾರಿಗೂ ಹೇಳಲ್ಲ. ಅಷ್ಟೇ ಅಲ್ಲ, ಮ್ಯಾಜಿಕ್ ಮಾಸ್ಟರ್ ಮದುವೆ ಆಗ್ತೀಯ ಅಂತ ಪದೇ ಪದೇ ನಿಮ್ಮ ಅಮ್ಮನ ಹತ್ರ ಕೇಳಕ್ ಹೋಗ್ಬೇಡ. ನಾನೇ ಕೇಳಲಿ? ಆಲ್ರೆಡಿ ಅವ್ರು ಒಪ್ಕೊಂಡಿದಾರಲ್ಲ. ಒಂದ್ ಕೆಲ್ಸ ಮಾಡು, ಮದುವೆ ವಿಚಾರ ಡಿಸ್ಕಸ್ಸೇ ಮಾಡ್ಬೇಡ. ಯಾಕೆ? ಯಾಕಂದ್ರೆ ಅಮ್ಮನಿಗೆ ಸಂಕೋಚ ಆಗುತ್ತೆ. ಇಲ್ಲಪ್ಪ, ನಾನು ಅಮ್ಮನ ಹತ್ರ ಹೋಗಿ ಏನು ಸಂಕೋಚ ಆಗೋ ತರ ಮಾತಾಡಲ್ಲ.
ಅಮ್ಮ ಅಪ್ಕೊಂಡ್ರಲ್ಲ ನನಗಷ್ಟೇ ಸಾಕು. ನನಗಂತೂ ನೀವು ಯಾವಾಗ ನಮ್ಮ ಅಮ್ಮನ ಮದ್ವೆ ಆಗ್ತೀರೋ, ಯಾವಾಗ ನಾನು ನೀವು ನಮ್ಮಮ್ಮ ಒಟ್ಟಿಗೆ ಇರ್ತೀವೋ. ಅನುಪುಟ, ಆದಷ್ಟು ಬೇಗ ನಾವು ಒಟ್ಟಿಗೆ ಇರ್ತೀವಿ. ಆದರೆ ನಾನು ನೀನು ಅಷ್ಟೇ, ನಿಮ್ಮಮ್ಮ ಅಲ್ಲ.